ಸೂತ್ರ 3. ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನವೇಶಾ ಪಂಚಕ್ಲೇಶಾ. ಪದಗಳ ವಿಭಾಗ: ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನವೇಶ, ಪಂಚಕ್ಲೇಶ. ಅವಿದ್ಯಾ ಎಂದರೆ ಅರಿವಾಗದಿರುವಿಕೆ, ಅಸಮಂಜಸ ತಿಳುವಳಿಕೆ, ತಪ್ಪು ತಿಳುವಳಿಕೆ ಅಥವಾ ಮಾಯೆ. ಅಸ್ಮಿತಾ ಅಂದರೆ ಅಹಂಕಾರ, ಇದು ಜೀವಾತ್ಮನ ಸ್ವಭಾವ. ರಾಗ ಎಂದರೆ ಬಣ್ಣ, ರಂಜನೆ, ಆಶೆ. ದ್ವೇಷ ಅಂದರೆ ವೈರತ್ವ. ಅಭಿನವೇಶ ಅಂದರೆ ಸಾವಿನ ಬಗ್ಗೆ ಭಯ ಇರುವುದು. ಪಂಚಕ್ಲೇಶ ಅಂದರೆ 5 ಬಗೆಯ ಸಂಕಟಗಳು, 5 ಬಗೆಯ ನೋವುಗಳು. ಭಾವಾರ್ಥ: ಜೀವಾತ್ಮನು ತನ್ನಲ್ಲಿಯೇ ತಾನೇ ನಿರ್ಮಿಸಿಕೊಂಡಿರುವಂತಹ ಅಹಂಕಾರ, ಇದು ಅಸ್ಮಿತಾ. ಇದರಿಂದ ಅವಿದ್ಯೆ ಉಂಟಾಗುತ್ತದೆ. ಅವಿದ್ಯೆ ಅಂದರೆ ಅಜ್ಞಾನ. ಈ ಅಜ್ಞಾನದಿಂದಲೇ ಅನೇಕ ಸಂಕಟ, ನೋವುಗಳು ಬೇರ್ಪಡಿಸಲಾಗದ ಹಾಗೆ ಅಂಟಿಕೊಂಡು ಬಿಡುತ್ತವೆ. ಇನ್ನು ರಾಗದಿಂದಲೇ, ರಾಗ ಅಂದರೆ ಆಶೆಯೇ ದುಃಖಕ್ಕೆ ಕಾರಣ ಎಂದು ಭಗವಾನ್ ಬುದ್ಧರು ಹೇಳಿರುತ್ತಾರೆ. ದ್ವೇಷ ಅಂದರೆ ವೈರತ್ವ. ಎಲ್ಲರನ್ನು ಪ್ರೀತಿಸು ಎಂದು ಭಗವಾನ್ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸಿರುತ್ತಾನೆ. ಏಕೆಂದರೆ ದ್ವೇಷದಿಂದಲೇ ಅನೇಕ ನೋವು, ಸಂಕಟಗಳು ಉಂಟಾಗುತ್ತದೆ. ಇನ್ನು ಅಭಿನವೇಶ ಅಂದರೆ ಸಾವಿನ ಬಗ್ಗೆ ಭಯ. ಇದು ಎಂತಹ ಜ್ಞಾನಿಗಳಿಗೂ ಕೂಡ ಕಾಡಿಸುವುದು ಹಾಗೂ ಮಹಾ ಸಂಕಟವನ್ನು ಉಂಟು ಮಾಡುತ್ತದೆ. ಈ 5 ತರವಾದ ಕ್ಲೇಶಗಳು ಇವೆ ಎಂದು ಮಹರ್ಷಿ ಪತಂಜಲಿಯವರು ತಿಳಿಸಿರುತ್ತಾರೆ. ಸೂತ್ರ 4. ಅವಿದ್ಯಾ ಕ್ಷೇತ್ರ ಮುತ್ತರೇಶಾಂ ಪ್ರಸುಪ್ತ ತನು ವಿಚ್ಛಿನ್ನೋ ಧಾರಾಣಾಂ. ಪದಗಳ ವಿಭಾಗ: ಅವಿದ್ಯಾ, ಕ್ಷೇತ್ರ, ಉತ್ತರೇಶಾಂ, ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾಹರಣ. ಅವಿದ್ಯಾ ಅಂದರೆ ಅರಿವಾಗದಿರುವಿಕೆ, ತಪ್ಪು ತಿಳುವಳಿಕೆ. ಕ್ಷೇತ್ರ ಅಂದರೆ ಈ ಅವಿದ್ಯೆ ನೆಲೆಗೊಂಡಿರುವಂತಹ ಪ್ರದೇಶ, ಅಂದರೆ ಇಲ್ಲಿ ಜೀವಾತ್ಮ. ಉತ್ತರೇಶ ಅಂದರೆ ಅನುಕ್ರಮವಾಗಿ ಬಲಪಡಿಸಿಕೊಳ್ಳುತ್ತಾ ಹೋಗುವಂಥದ್ದು. ಪ್ರಸುಪ್ತ ಅಂದರೆ ಕಣ್ಣಿಗೆ ಕಾಣದಂತೆ ಮರೆಯಾಗಿರುವಂಥದ್ದು. ಅಂದರೆ ಪ್ರಕರ್ಷೇಣ ಅಂದರೆ ತೀವ್ರವಾಗಿ. ಸುಪ್ತ ಅಂದರೆ ಮರೆಯಾಗಿರುವಂಥದ್ದು. ತನು ಅಂದರೆ ಇದ್ದರೂ ಇಲ್ಲದಂತೆ ಇರುವಂಥದ್ದು, ಅತಿ ವಿರಳವಾಗಿ ಇರುವಂಥದ್ದು. ವಿಚ್ಛಿನ್ನ ವಿಪರೀತವಾಗಿ ಛಿದ್ರವಾಗಿರುವಂಥದ್ದು, ವಿಶಿಷ್ಟವಾಗಿ ಚೂರು ಚೂರಾಗಿರುವಂಥದ್ದು. ಉದಾಹರಣ ಅಂದರೆ ದೀರ್ಘವು ಪ್ರಭಾವಶಾಲಿಯೂ ಆಗಿರುವಂಥದ್ದು. ಭಾವಾರ್ಥ: ಸರ್ವಜ್ಞತ್ವವು ಪರಿಪೂರ್ಣವಾದಂತಹ ವಿದ್ಯೆ ಆಗಿದೆ. ಇದಕ್ಕೆ ವಿರುದ್ಧವಾದದ್ದು ಅವಿದ್ಯೆ. ಅವಿದ್ಯೆಯ ಸ್ವರೂಪಗಳು ಪ್ರಸುಪ್ತ, ತನು, ವಿಚ್ಛಿನ್ನ, ಉದಾರ. ಯೋಗಾಭ್ಯಾಸದಲ್ಲಿ ನಿರತನಾಗಿರುವವನು ಈ ಅವಿದ್ಯೆಯ ಸಂಪೂರ್ಣ ಮಾಹಿತಿಯನ್ನು ಅಥವಾ ಇದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಆಗ ಮಾತ್ರ ಅದನ್ನು ಹಿಮ್ಮೆಟ್ಟಲು, ಎದುರಿಸಲು ಸಾಧ್ಯವಾಗುತ್ತದೆ, ಸುಲಭವಾಗುತ್ತದೆ. ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಅವಿದ್ಯೆಯ ಸಂಪೂರ್ಣ ಪರಿಚಯವನ್ನು ಮಾಡಿಕೊಟ್ಟು ಲೋಕಕ್ಕೆ ಮಹದುಪಕಾರ ಮಾಡಿರುತ್ತಾರೆ. ಅಂದರೆ ಅವಿದ್ಯೆಯ ಸ್ವರೂಪಗಳು ಪ್ರಸುಪ್ತ ಅಂದರೆ ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಿರುತ್ತದೆ. ತನು ಅಂದರೆ ಅತಿ ವಿರಳವಾಗಿರುತ್ತದೆ, ಇದ್ದರೂ ಇಲ್ಲದಂತೆ ಇರುತ್ತದೆ. ವಿಚ್ಛಿನ್ನ ಅಂದರೆ ವಿಶಿಷ್ಟ ರೀತಿಯಲ್ಲಿ ಛಿದ್ರವಾಗಿರುತ್ತದೆ. ಹಾಗೂ ಉದಾಹರಣಾಮ್ ಅಂದರೆ ದೀರ್ಘವಾಗಿಯೂ ಪ್ರಭಾವಶಾಲಿಯೂ ಆಗಿರುತ್ತದೆ. ಇದು ಅವಿದ್ಯೆಯ ಸ್ವರೂಪವಾಗಿದೆ.